ನಮಸ್ಕಾರ. ನಿಜ ಕನ್ನಡ ನ್ಯೂಸ್ನ 2026ರ ಕೇರಳ ಮ್ಯಾಂಡೇಟ್ ಸ್ಪೆಷಲ್ ರಿಪೋರ್ಟ್ಗೆ ಸ್ವಾಗತ. ಇವತ್ತು ನಮ್ಮ ಮುಂದೆ ಇರೋದು ಬರೀ ಅಂಕಿ ಅಂಶಗಳಲ್ಲ, ಬದಲಾಗಿ ಒಂದು ರಾಜ್ಯದ ಸಂಪೂರ್ಣ ರಾಜಕೀಯ ದಿಕ್ಕನ್ನೇ ಬದಲಾಯಿಸಿದ ಐತಿಹಾಸಿಕ ರಿಸಲ್ಟ್. ಈ ಫಲಿತಾಂಶದ ಒಳಮರ್ಮವೇನು ಅನ್ನೋದನ್ನ ಮೂಲ ವರದಿಗಳ ಆಧಾರದ ಮೇಲೆ ನಿಷ್ಪಕ್ಷಪಾತವಾಗಿ ಡಿಕೋಡ್ ಮಾಡೋಣ ಬನ್ನಿ. ಈ ಸ್ಪೆಷಲ್ ರಿಪೋರ್ಟ್ನಲ್ಲಿ ಪ್ರಮುಖವಾಗಿ 4 ವಿಚಾರಗಳನ್ನು ನೋಡ್ತಾ ಇದ್ದೀವಿ. 1. ಚುನಾವಣಾ ಫಲಿತಾಂಶದ ಮುಖ್ಯಾಂಶಗಳು. 2. ಯುಡಿಎಫ್ನ ಭರ್ಜರಿ ಗೆಲುವು. 3. ಬಿಜೆಪಿಯ ಹೊಸ ಹೆಜ್ಜೆ. ಹಾಗೆ 4. ಎಲ್ಡಿಎಫ್ ಸೋಲಿಗೆ ಕಾರಣಗಳು. ಮೊದಲನೆಯದಾಗಿ ಚುನಾವಣಾ ಫಲಿತಾಂಶದ ಮುಖ್ಯಾಂಶಗಳನ್ನು ಗಮನಿಸೋಣ. ಇದು ಮಾಮೂಲಿ ಎಲೆಕ್ಷನ್ ರಿಸಲ್ಟ್ ಅಲ್ವೇ ಅಲ್ಲ, ಇದೊಂಥರ ರಾಜಕೀಯ ಭೂಕಂಪ ಅಂತಾನೆ ಹೇಳಬಹುದು. ಒಂದು ಇಡೀ ದಶಕದ ಆಡಳಿತ ಈಗ ಕೊನೆಯಾಗಿದೆ. ಹೌದು, ಬರೋಬ್ಬರಿ 10 ವರ್ಷಗಳ ಎಲ್ಡಿಎಫ್ ಆಡಳಿತವನ್ನ ಅಂತ್ಯಗೊಳಿಸಿ ಮತದಾರರು ಯುಡಿಎಫ್ ಮೈತ್ರಿಕೂಟಕ್ಕೆ ಸ್ಪಷ್ಟ ಮತ್ತು ನಿರ್ಣಾಯಕ ಬಹುಮತ ಕೊಟ್ಟಿದ್ದಾರೆ. ಆಡಳಿತ ವಿರೋಧಿ ಅಲೆ ಎಷ್ಟು ಸ್ಟ್ರಾಂಗ್ ಆಗಿತ್ತು ಅನ್ನೋದನ್ನ ಇದು ಸ್ಪಷ್ಟವಾಗಿ ತೋರಿಸ್ತಾ ಇದೆ ಅಲ್ವಾ? ಈ ನಂಬರ್ಸ್ ನೋಡಿದ್ರೆ ಬದಲಾವಣೆಯ ತೀವ್ರತೆ ಎಷ್ಟಿತ್ತು ಅಂತ ಅರ್ಥ ಆಗುತ್ತೆ. ಯುಡಿಎಫ್ ಬರೋಬ್ಬರಿ 102 ಸೀಟುಗಳನ್ನು ಗೆದ್ಕೊಂಡ್ರೆ ಎಲ್ಡಿಎಫ್ ಕೇವಲ 35ಕ್ಕೆ ಕುಸಿದಿದೆ. 2016 ಮತ್ತು 2021ರಲ್ಲಿ ಸತತವಾಗಿ ಸೋತಿದ್ದ ಯುಡಿಎಫ್ ಈಗ ಈ ಪರಿ ಬೌನ್ಸ್ ಬ್ಯಾಕ್ ಆಗಿರೋದು ನಿಜಕ್ಕೂ ಒಂದು ದೊಡ್ಡ ಹಿಸ್ಟಾರಿಕಲ್ ಟರ್ನಿಂಗ್ ಪಾಯಿಂಟ್. ಸರಿ, ಹಾಗಾದ್ರೆ ಯುಡಿಎಫ್ನೇ ಈ ಭರ್ಜರಿ ಜಯದ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ನೋಡೋಣ. ಈ ಕಂಬ್ಯಾಕ್ ಹೇಗಾಯಿತು ಅಂತ ವಿರೋಧ ಪಕ್ಷದ ನಾಯಕ ವಿ.ಡಿ. ಸತೀಶನ್ ಅವರ ಮಾತುಗಳಲ್ಲೇ ಹೇಳೋದಾದ್ರೆ, ಹಲವು ವರ್ಷಗಳಲ್ಲೇ ಕಾಂಗ್ರೆಸ್ ಅತಿ ಹೆಚ್ಚು ಸ್ಥಾನಗಳನ್ನು ಗೆದ್ದಿದೆ. ಕಾಂಗ್ರೆಸ್ ಹಾಗೂ ಅದರ ಪ್ರಮುಖ ಮಿತ್ರಪಕ್ಷವಾದ ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ ನಮಗೆ ಬದಲಾವಣೆ ಬೇಕು ಅನ್ನೋ ಕ್ಯಾಂಪೇನನ್ನ ಎಷ್ಟು ಅಚ್ಚುಕಟ್ಟಾಗಿ ಮಾಡಿದ್ರು ಅಂದ್ರೆ, ಆ ಆಡಳಿತ ವಿರೋಧಿ ಅಲೆಯನ್ನ ಸಂಪೂರ್ಣವಾಗಿ ತಮ್ಮ ಲಾಭಕ್ಕೆ ಬಳಸ್ಕೊಂಡ್ಬಿಟ್ರು. ದಶಕಗಳಲ್ಲೇ ಅತ್ಯುತ್ತಮ ಪರ್ಫಾರ್ಮೆನ್ಸ್ ಇದು. ಈಗ ಈ ಇಡೀ ರಿಸಲ್ಟ್ನಲ್ಲಿ ಮತ್ತೊಂದು ಪ್ರಮುಖವಾದ ಟ್ವಿಸ್ಟ್ ಕಡೆ ಗಮನ ಹರಿಸೋಣ. ಅದೇ ಬಿಜೆಪಿಯ ಹೊಸ ಹೆಜ್ಜೆ. ಬನ್ನಿ ಇದರ ಆಳಕ್ಕೆ ಇಳಿಯೋಣ. ಕೇರಳದ ರಿವಾಲ್ವಿಂಗ್ ಡೋರ್ ಅಂದ್ರೆ ಒಮ್ಮೆ ಇವರು ಒಮ್ಮೆ ಅವರು ಅನ್ನೋ ರಾಜಕೀಯಕ್ಕೆ ಈಗ ದೊಡ್ಡ ಬ್ರೇಕ್ ಬಿದ್ದಿದೆ. ಬಿಜೆಪಿ ಇದೇ ಮೊದಲ ಬಾರಿಗೆ ಭರ್ಜರಿಯಾಗಿ 3 ಪ್ರಮುಖ ಸೀಟುಗಳನ್ನು ಗೆದ್ದಿದೆ. ತಿರುವನಂತಪುರಂನ ನೇಮಂ ಮತ್ತು ಕಳಕೂಟಂ, ಜೊತೆಗೆ ಕೊಲ್ಲಂನ ಚಾತನ್ನೂರ್. ಇದು ಬರೀ ನಂಬರ್ಸ್ ಅಲ್ಲ, ಭೌಗೋಳಿಕವಾಗಿ ಅವರು ಕೇರಳದ ಮ್ಯಾಪ್ನಲ್ಲಿ ತಮ್ಮದೇ ಆದ ಗಟ್ಟಿ ಜಾಗ ಕ್ರಿಯೇಟ್ ಮಾಡಿದ್ದಾರೆ. ಇದರ ಅರ್ಥ ಏನೂ ಗೊತ್ತಾ? ಬಲಪಂಥೀಯ ಪಕ್ಷದ ಪೊಲಿಟಿಕಲ್ ಇಂಪ್ಯಾಕ್ಟ್ ಈಗ ಅದರ ಇಲೆಕ್ಟೋರಲ್ ಇಂಪ್ಯಾಕ್ಟ್ಗಿಂತಲೂ ದೊಡ್ಡದಾಗಿದೆ. ಕೇರಳದಲ್ಲಿ ಈಗ ಅಧಿಕೃತವಾಗಿ 3ನೇ ಶಕ್ತಿ ಉದಯವಾಗಿದೆ. ಬರೀ 3 ಸೀಟು ಗೆದ್ದಿದ್ದಲ್ದೆ ವೋಟ್ ಶೇರ್ ಕೂಡ ಸಿಕ್ಕಾಪಟ್ಟೆ ಜಾಸ್ತಿಯಾಗಿದೆ. ಹಾಗೆ ಬರೋಬ್ಬರಿ 6 ಕ್ಷೇತ್ರಗಳಲ್ಲಿ ನಿಕಟ ಪೈಪೋಟಿ ಕೊಟ್ಟು 2ನೇ ಸ್ಥಾನಕ್ಕೆ ಬಂದಿದ್ದಾರೆ. ಅಂದ್ರೆ ಕೇರಳದ ಪೊಲಿಟಿಕಲ್ ಈಕ್ವೇಷನ್ ಈಗ ಸಂಪೂರ್ಣವಾಗಿ ಮರುಹೊಂದಾಣಿಕೆ ಆಗ್ತಾ ಇದೆ. ಕೊನೆಯದಾಗಿ ಅತ್ಯಂತ ಕುತೂಹಲಕಾರಿ ವಿಚಾರ, ಎಲ್ಡಿಎಫ್ ಸೋಲಿಗೆ ಅಸಲಿ ಕಾರಣಗಳು ಏನು ಅನ್ನೋದನ್ನ ಡಿಕೋಡ್ ಮಾಡೋಣ. 13. ಈ ನಂಬರ್ ಕೇಳಿದ ತಕ್ಷಣ ಏನಿರ್ಬೋದು ಅಂತ ಅನ್ಸುತ್ತಲ್ವಾ? ಇದು ಸೋತ ಎಲ್ಡಿಎಫ್ ಕ್ಯಾಬಿನೆಟ್ ಮಂತ್ರಿಗಳ ಸಂಖ್ಯೆ. ಅಧಿಕಾರದಲ್ಲಿದ್ದ ಸರ್ಕಾರದ ಬರೋಬ್ಬರಿ 13 ಜನ ಮಂತ್ರಿಗಳು ಸೋತಿದಾರಂದ್ರೆ ಗ್ರೌಂಡ್ ಲೆವೆಲ್ನಲ್ಲಿ ಆಡಳಿತ ವಿರೋಧಿ ಅಲೆ ಎಷ್ಟರ ಮಟ್ಟಿಗೆ ಇತ್ತು ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಕಿಲ್ಲ. ಇದಕ್ಕಿಂತ ದೊಡ್ಡ ಶಾಕ್ ಇನ್ನೊಂದಿದೆ. ಕಣ್ಣೂರಿನ ಧರ್ಮಡಂ ಕ್ಷೇತ್ರ ದಶಕಗಳಿಂದಲೂ ಸಿಪಿಐಎಂನ ಭದ್ರಕೋಟೆ. ಆದ್ರೆ 2026ರಲ್ಲಿ ಏನಾಯ್ತು? ಖುದ್ದು ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರ ಗೆಲುವಿನ ಮಾರ್ಜಿನ್ ಕೂಡ ತೀವ್ರವಾಗಿ ಕುಸಿದೋಯ್ತು. ಎಲ್ಲಿಯೂ ಅಲುಗಾಡಲ್ಲ ಅಂದುಕೊಂಡಿದ್ದ ಕ್ಷೇತ್ರದಲ್ಲೇ ಈ ಮಟ್ಟದ ಇಳಿಕೆ ಕಂಡಿದ್ದು ಎಲ್ಡಿಎಫ್ ಪತನದ ಸ್ಪಷ್ಟ ಮುನ್ಸೂಚನೆಯಾಗಿತ್ತು. ಹಾಗಾದ್ರೆ ಈ ಪತನಕ್ಕೆ ನಿಖರವಾದ ಕಾರಣಗಳೇನು? 1, 2 ನಿರಂತರ 10 ವರ್ಷಗಳ ಆಡಳಿತದಿಂದ ಜನರಿಗಾದ ಆಯಾಸ, ವಿವಾದಾತ್ಮಕ ಶಬರಿಮಲೆ ಚಿನ್ನದ ಹಗರಣ, ಬಿಜೆಪಿ ವಿರೋಧಿ ವೋಟುಗಳ ಯಶಸ್ವಿ ಕ್ರೋಢೀಕರಣ, ಹಾಗೆ ಎಲ್ಡಿಎಫ್ನ ಸಾಂಪ್ರದಾಯಿಕ ವೋಟ್ ಬ್ಯಾಂಕ್ ಕುಸಿದಿದ್ದು. ಇಷ್ಟೇ ಅಲ್ಲದೆ ಎಸ್ಎನ್ಡಿಪಿ ನಾಯಕ ವೆಲ್ಲಪಲ್ಲಿ ನಟೇಶನ್ ಅವರ ಅಲ್ಪಸಂಖ್ಯಾತ ವಿರೋಧಿ ಹೇಳಿಕೆಗಳಿಂದ ಅಂತರ ಕಾಯ್ದುಕೊಳ್ಳುವಲ್ಲಿ ವಿಫಲವಾದದ್ದು, ಪಕ್ಷದೊಳಗಿನ ಭಿನ್ನಮತ ಮತ್ತು ನಿರಂತರ ಅಧಿಕಾರದಿಂದ ಬಂದಿರಬಹುದಾದ ಅಹಂಕಾರದ ಭಾವನೆ, ಈ ಎಲ್ಲ ಅಂಶಗಳು ಒಟ್ಟಾಗಿ ಸೇರಿ ಈ ಐತಿಹಾಸಿಕ ರಿಸಲ್ಟ್ಸ್ ಅನ್ನು ಕೊಟ್ಟಿವೆ. ಕೊನೆಯದಾಗಿ ಒಂದು ಬಹುಮುಖ್ಯವಾದ ಹಾಗೂ ಪ್ರಚೋದನಾತ್ಮಕವಾದ ಪ್ರಶ್ನೆ ನಮ್ಮ ಮುಂದಿದೆ. ಈ 3ನೇ ಶಕ್ತಿಯ ಎಂಟ್ರಿಯಿಂದ ಕೇರಳದ ಆ ಟ್ರೆಡಿಷನಲ್ ರಿವಾಲ್ವಿಂಗ್ ಡೋರ್ ಅಂದ್ರೆ ಎಲ್ಡಿಎಫ್ ಯುಡಿಎಫ್ ಸರದಿಯ ರಾಜಕೀಯ ಶಾಶ್ವತವಾಗಿ ಅಂತ್ಯವಾಯ್ತಾ? ಮುಂದಿನ ದಿನಗಳಲ್ಲಿ ಈ ಹೊಸ ಬದಲಾವಣೆಗಳು ಪ್ರಾದೇಶಿಕ ರಾಜಕೀಯವನ್ನ ಯಾವ ದಿಕ್ಕಿಗೆ ಕೊಂಡೊಯ್ಯುತ್ತೆ ಅನ್ನೋದನ್ನ ಕಾದ್ ನೋಡಬೇಕಿದೆ. ನಿಜ ಕನ್ನಡ ನ್ಯೂಸ್ನ ಈ ಸ್ಪೆಷಲ್ ರಿಪೋರ್ಟ್ನಲ್ಲಿ ಜೊತೆಯಾಗಿದ್ದಕ್ಕೆ ಧನ್ಯವಾದಗಳು. ಈ ಹೊಸ ಬೆಳವಣಿಗೆಗಳ ಮೇಲೆ ನಾವು ನಿರಂತರ ನಿಗಾ ಇಡಲಿದ್ದೇವೆ.